ಆರ್.ವಿ. ದೇಶಪಾಂಡೆ ಉದ್ದಟತನದ ಹೇಳಿಕೆಗೆ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶಪಾಂಡೆ ವಿರುದ್ಧ ಮಹಿಳಾ ಹೋರಾಟಗಾರರು ಗುಡುಗಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರ ಉದ್ದಟತನಕ್ಕೆ ವ್ಯಾಪಕವಾದಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಉಡಾಫೆ ಉತ್ತರ, ದೌಲತ್ತಿನ ಉತ್ತರ, ದರ್ಪದ ಉತ್ತರ ಇತ್ತಲ್ಲ, ಒಂದು ರೀತಿ ದುರಹಂಕಾರದ ಉತ್ತರ ಕೊಟ್ಟಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ದೇಶಪಾಂಡೆ ವಿರುದ್ಧ ಮಹಿಳಾ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ರಾಧಾ ಹಿರೇಗೌಡರ್ ಅವರ ಪ್ರಶ್ನೆಗೆ ಇಂಥ ಉತ್ತರ ಕೊಟ್ಟಿದ್ದು ಸಮಂಜಸವಲ್ಲ. ಹಿರಿಯ ರಾಜಕಾರಣಿಗೆ ಇಂಥ ಹೇಳಿಕೆ ಯಾವುದೇ ಕಾರಣಕ್ಕೂ ಶೋಭೆ ತರೋದಿಲ್ಲ. ಕೂಡಲೇ ಆರ್.ವಿ. ದೇಶಪಾಂಡೆ ಅವರು ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹೇಗಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದಂತಹ ರಾಧಾ ಹಿರೇಗೌಡರ್ ಅವರು ಕೇಳದಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರ ಇದೆಯಲ್ಲ, ಆ ಉತ್ತರದಿಂದ ನಿಜಕ್ಕೂ ಕೂಡ ಅವರಿಗೆ ಶೋಭೆ ತರೋದಿಲ್ಲ. ಕೂಡಲೇ ನೀವು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಶಾಸಕರಾದಂಥ ಆರ್.ವಿ. ದೇಶಪಾಂಡೆ ಅವರು ಮಾತನಾಡ್ತಾ ರಾಧಾ ಹಿರೇಗೌಡರು ಪತ್ರಕರ್ತರು ಅವರ ಒಂದು ಪ್ರಶ್ನೆಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಹೆರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ, ಜನ ಇಲ್ಲಿ ಕಂಗಾಲಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರಶ್ನೆಯನ್ನ ಕೇಳಿದ್ರೆ ಆರಿಕೆ ಉತ್ತರವನ್ನು ಕೊಡ್ತಾ ನಿನ್ಗೇನಾದ್ರೂ ಹೆರಿಗೆ ಮಾಡಿಸ್ಬೇಕಾ, ಬನ್ನಿ ನಾನು ನಿನ್ಗೆ ಹೆರಿಗೆ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ನಾಚಿಕೆ ಆಗಬೇಕು ಇಂಥ ಮಾತನ್ನ ಹೇಳಲಿಕ್ಕೆ. ಒಬ್ಬ ಪತ್ರಕರ್ತರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ, ಮತಿಭ್ರಮಣೆ ಆಗಿದೆಯಾ? ಆರ್.ವಿ. ದೇಶಪಾಂಡೆ ಅವರೇ, ನೀವು ಬೇಷರತ್ತಾಗಿ ಅವರ ಕ್ಷಮೆಯನ್ನ ಕೇಳಬೇಕು. ಈ ರೀತಿಯ ಆರಿಕೆಯನ್ನ ಉತ್ತರವನ್ನ ನೀವು ಕೊಡ್ಬೇಕಂತ ಹೇಳಿದ್ರೆ ನಿಮ್ಗೆ ಏನಾಗಿದೆ ಕಾಂಗ್ರೆಸ್ ನಾಯಕರಿಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಒಬ್ಬ ಮಹಾನ್ ಪತ್ರಕರ್ತೆ ರಾಧಾ ಹಿರೇಗೌಡರ ಬಗ್ಗೆ ಈಟು ಕೀಳರಿಮೆಯ ಮಾತುಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಈ ಕಾಂಗ್ರೆಸ್ ನಾಯಕರು ಹೆಣ್ಣು ಮಕ್ಕಳ ಬಗ್ಗೆ ಏನು ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಕೀಳು ಮಟ್ಟಕ್ಕೆ ಇವತ್ತು ಬಂದು ತಲುಪಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮತ್ತು ಇಡೀ ಪತ್ರಕರ್ತರ ಒಂದು ಕುಲಕ್ಕೆ ಇವರು ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಆರ್.ವಿ. ದೇಶಪಾಂಡೆ ಅವರು ಕೇವಲ ರಾಧಾ ಹಿರೇಗೌಡ ಅಷ್ಟೇ ಅಲ್ಲ, ಪತ್ರಕರ್ತರ ಇಡೀ ಪತ್ರಕರ್ತರ ಒಂದು ಕುಲಕ್ಕೆ ಕ್ಷಮೆಯನ್ನ ಕೇಳಬೇಕು, ಪತ್ರಕರ್ತರಿಗೆ ಕ್ಷಮೆಯನ್ನ ಕೇಳಬೇಕು. ರಾಧಾ ಹಿರೇಗೌಡರಂತ ಒಬ್ಬ ಮಹಾನ್ ಪತ್ರಕರ್ತೆಗೆ ಅವಮಾನ ಮಾಡಿದಷ್ಟೇ ಅಲ್ಲ, ಒಂದು ಪತ್ರಿಕಾ ಬಳಗಕ್ಕೆ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಇವರು ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿಗೆ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆರ್.ವಿ. ದೇಶಪಾಂಡೆ ಅವ್ರಿಗೆ ಹೆಣ್ಮಕ್ಳ ಬದಲು ಯಾವುದೇ ರೀತಿಯ ಒಂದು ಗೌರವನೂ ಇಲ್ಲ. ಯಾಕಂತಂದ್ರೆ ಅವ್ರನ್ನೂ ಅವ್ರ ಹೆಂಡತಿನೂ ಹೆಣ್ಣೆ, ಅವ್ರ ಮಕ್ಕಳು ಹೆಣ್ಣೆ, ತಾಯಿನೂ ಹೆಣ್ಣ. ಇವತ್ತಿನ ದಿವಸ ಹರಕ್ ಬಾಯಿ ಆರ್.ವಿ. ದೇಶಪಾಂಡೆ ವಯಸ್ಸಾಗೈತಿ, ಯಾರಿಗೆ ಯಾವ ಥರ ಮಾತಾಡ್ಬೇಕಂತ ಪರಿಜ್ಞಾನನೂ ಅವ್ರಿಗಿಲ್ಲ. ಇಷ್ಟ್ರ ಮೇಲೆ ಏನು ಅರ್ಥ ಆಗ್ತೈತಿ ಅಂತಂತಂದರೆ ಇವ್ರಿಗೆ ಅಧಿಕಾರದ ಮತ್ತು ದುಡ್ಡಿಂದು ಭಾಳ ಸೊಕ್ಕು ಬಂದ್ಬಿಟ್ಟೈತಿ. ಆ ಸೊಕ್ಕಿನಿಂದ ಉಡಾಫೆಲಿಂದ ಈ ಮಾತಾಡ್ಲಿಕ್ಕತ್ತಾರ. ಒಂದು ರಾಜ್ಯ ಮಟ್ಟದ ಒಂದು ಪತ್ರಕರ್ತರ ಸಂಪಾದಕಿಗೆ ಈ ಥರ ಮಾತಾಡ್ತಾರಂತಂದ್ಮೇಲೆ ಮತ್ತು ಸಾಮಾನ್ಯ ಮಹಿಳೆಯರ ಬದಲು ಇವ್ರಿಗೆ ಯಾವ ಥರ ಅಭಿಪ್ರಾಯ ಇರಬೇಕಂತ ನೇರವಾಗಿ ಅವರ ಮಾತಿನಿಂದ ಗೊತ್ತಾಗ್ತೈತಿ. ಹೀಗಾಗಿ ಇಮಿಡಿಯೇಟಾಗಿ ಆರ್.ವಿ. ದೇಶಪಾಂಡೆ ಅವರು
ಆ ಮಹಿಳಾ ಸಂಪಾದಕಿಯರಿಗೆ ಕರೆದು ಕ್ಷಮೆಯನ್ನು ಕೇಳಬೇಕು. ಕ್ಷಮೆಯನ್ನು ಕೇಳಲಿಲ್ಲ ಅಂತಂತಂದರೆ ಖಂಡಿತವಾಗಿಯೂ ಕಲಬುರಗಿಯಲ್ಲಿ ಮಾತ್ರ ಅವರ ಪ್ರತಿಮೆಗೆ ಬೆಂಕಿ ಹಚ್ಚಿ ನಾವು ಉಗ್ರವಾದ ಹೋರಾಟ ಎಲ್ಲ ಮಹಿಳಾ ಸಂಘಟನೆಯ ಜೊತೆ ನಾನು ಚರ್ಚೆ ಮಾಡಬೇಕಾಗುತ್ತೆ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ವಿಶೇಷವಾಗಿ ರಾಧಾ ಹಿರೇಗೌಡರು ಅವ್ರು ಯಾಕೆ ಮಾತಾಡ್ಯಾರ ಅಂತಂತಂದರೆ ಇವರು ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ ಅವ್ರಿಗೆ ಹಿಂದುತ್ವ, ಸಮಾಜ, ದೇವರು, ದಿಂಡ್ರು ಇಂಥವು ಅಂತಂದ್ರೆ ಅವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಅವ್ರು ರಾಧಾ ಹಿರೇಗೌಡರು ಅವರ ಧರ್ಮಸ್ಥಳದ ವಿಷಯವಾಗಿ ಮಾತಾಡ್ಯಾರ, ಅವ್ರ ಮನಸ್ಸಿಗೆ ಬ್ಯಾನ್ ಆಗೈತಿ. ಅದಕ್ಕಾಗಿ ಅವ್ರಿಗೆ ಅವ್ರ ಥರ ಮಾತಾಡ್ಯಾರ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತೈತಿ. ಯಾಕಂದ್ರೆ ಕಾಂಗ್ರೆಸ್ನವ್ರು ಮಾತು ಎತ್ತಿದ್ರೆ ಹಿಂದೂ ವಿರೋಧಿ, ದೇವ್ರ ವಿರೋಧಿ, ಹೆಣ್ಮಕ್ಳು ವಿರೋಧಿ, ಇದ್ರಾಗಿಲ್ಲಿ ಮಾತೇ ಇಲ್ಲ. ಅವರು ಇವ್ರು ಯಾಕೆ ತ್ರಾಸ ಆಗ್ಲಿಕ್ಕತ್ತದ? ಅವ್ರು ಕೇಳಿದ್ದು ಏನು? ಇಂಥ ಸಮಸ್ಯೆಯೊಳಗೂ ಹೆಣ್ಮಕ್ಳಿಗೆ ಎಲ್ಲಾದ್ರೂ ಹೋಗೋಕೆ ಭಾಳ ತೊಂದರೆ ಇಲ್ಲಾಗುತ್ತದೆ. ವಿಶೇಷವಾಗಿ ಮತ್ತು ಹೆರಿಗೆ ಟೈಮ್ನಾಗ ಅವ್ರಿಗೆ ಭಾಳ ತೊಂದರೆ ಆಗ್ಲಿಕ್ಕತ್ತದ ಅಂತ ಅವ್ರಿಗೆ ಅದು ಒಂದು ಕ್ವಶನ್ ಕೇಳ. ಅದಕ್ಕೆ ಜನಸಾಮಾನ್ಯರಿಗೆ ಅವ್ರ ಸಲುವಾಗಿ ಏನು ಕೇಳ್ಯಾರ? ಏನಿಲ್ಲ. ಯಾಕಂದ್ರೆ ಅವ್ರ ಹೆಂಡ್ರದೆಲ್ಲ ಮದುವೆ ಆಗೈತಿ, ಮಕ್ಕಳಾಗಿರ ಅವ್ರ ಮಕ್ಕಳದೆಲ್ಲ ಆಗೈತಿ, ಅವ್ರ ಹೆರಿಗೆನೇ ಆಗ್ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗೆ. ಬಡ್ರ ಬದ್ದಲು ಅವ್ರು ಕೇಳಿದಕ್ಕೆ ಇವ್ರಿಗೆ ಯಾಕೆ ಬೇರೆ ಆಗಕತ್ತದ? ಯಾಕಂದ್ರೆ ರಾಧಾ ಹಿರೇಗೌಡರು ಧರ್ಮಸ್ಥಳ ವಿಷಯವನ್ನು ಹೆಚ್ಚಿಗೆ ಒತ್ತು ಕೊಟ್ಟು ಆ ಕಾರ್ಯಕ್ರಮನ ಅವ್ರು ಮಾಡ್ಯಾರಂತೆ. ಆ ಬ್ಯಾನಿ ಅವ್ರಿಗೆ ಅದ. ಮತ್ತು ಅಧಿಕಾರದ ಭಾಳ ದರ್ಪದ, ದುಡ್ಡಿಂದ ದರ್ಪದ. ಆರ್ವಿ ದೇಶಪಾಂಡೆ ಹುಚ್ಚಾಗ್ಯಾನ್ರಿ. ಅವ್ನಿಗೆ ವಯಸ್ಸಾಗೈತಿ. ಈಗ ವಯಸ್ಸಾದ ಕೂಡ ಹುಚ್ಚಾಗ್ಯಾನ. ಹುಚ್ಚಾಗಿ ಈ ಥರ ಮಾತಾಡ್ಲಿಕ್ಕತ್ತಾನ. ಹೀಗಾಗಿ ಅವ್ರಿಗೆ ರಾಧಾ ಹಿರೇಗೌಡರು ಇಮಿಡಿಯೇಟಾಗಿ ಕ್ಷಮೆ ಕೇಳಲೇಬೇಕು. ಕೇಳಿಲ್ಲ ಅಂತಾರೆ ಖಂಡಿತವಾಗಿ ನಾ ಈ ಇಮಿಡಿಯೇಟಾಗಿ ನಾನು ನಮ್ಮ ಎಲ್ಲ ಮಹಿಳಾ ಸಂಘಟನಾ ಕಾರ್ಯಕರ್ತರ ಜೊತೆ ನಮ್ಮ ಮೀಟಿಂಗ್ ತೊಗೊಂಡು ಈ 24 hours ಒಳಗೆ ಅವ್ರು ಕೇಳಿಲ್ಲ ಅಂತಂದರೆ ನಾನು ಕಲಬುರಗಿಯಾಗ ಹೋರಾಟ ಮಾಡೋದು ಮಾತ್ರ ಖಂಡಿತ. ಯಾಕಂತ ರಾಜ್ಯ ಮಹಿಳಾ ಆಯೋಗದ ಕಾಂಗ್ರೆಸ್ಸಿನ ಗೌರ್ಮೆಂಟ್ನಾಗ ಅವ್ರು ಆದವ್ರು ಅದಾರ. ಹೀಗಾಗಿ ಅವ್ರ ಪರವಾಗಿದ್ದಂಥ ಶಾಸಕರ ಬದಲು ಅವ್ರು ಕೊಡೋಂಗಿಲ್ಲ. ನಾವು ಕೂಡ ಈಗ ಆಯಿತು ಅಂತಂದ್ರೆ ನಾವು ಕಾನೂನಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೇನೋ ಹೋರಾಟ ಮಾಡಬೇಕು, ನಾವು ಕೂಡ ಮಾಡ್ತೀವಿ. ಮತ್ತು ರಾಜ್ಯ ಆಯೋಗದ ಮಹಿಳಾ ಅಧ್ಯಕ್ಷರಿದ್ದಾರಲ್ಲ ಅವ್ರಿಗೂ ನಾವು ಒಂದು ಪತ್ರದ ಮೂಲಕ ನಾವು ಕೂಡ ಅಥವಾ ಒಂದು ಫೋನ್ ಮುಖಾಂತರ ಅವ್ರು ಏನು ಮಾತಾಡಬೇಕು ನಾವು ಮಾತಾಡಿ ಇಮಿಡಿಯೇಟಾಗಿ ಆ ವಿಷಯವಾಗಿ ಅವರು ಅದನ್ನು ತನಿಖೆಗೆ ಆಗ್ರಹ ಮಾಡಲೇಬೇಕು. ಮತ್ತು ಅವ್ರು ಕ್ಷಮೆ ಕೇಳಕ್ಕೆ ಅವ್ರು ಆಗ್ರಹ ಮಾಡಲೇಬೇಕು. ಮತ್ತು ಈ ರಾಧಾ ಹಿರೇಗೌಡರ ಜೊತೆ ರಾಜ್ಯ ಆಯೋಗ ನಿಲ್ಲಲೇಬೇಕು. ಅದರಲ್ಲಿ ಮಾತೇ ಇಲ್ಲ. ವಿ ದೇಶಪಾಂಡೆ ಅವರ ಈ ಹೇಳಿಕೆ ಹೊಸದೇನಲ್ಲ. ಆ್ಯಕ್ಚುಲಿ ಆಡಳಿತಕ್ಕೆ ಬಂದ ಕೂಡಲೇ, ಚುನಾವಣೆ ಒಳಗೆ ಗೆದ್ದು ಬಂದ ಕೂಡಲೇ ಇವರು ಎಲ್ಲ ರೀತಿಯ ಅಸೂಕ್ಷ್ಮತೆ, ಅನಾಗರಿಕತೆ ಮತ್ತು ಅಮಾನವೀಯತೆ ಮೈಗೂಡಿಸ್ಕೊಳ್ತಾರೆ. ಹಿಂದೆ ಅನೇಕ ಜನ ಸಂಸದರು, ಶಾಸಕರು, ಸಚಿವರು ಇದೇ ರೀತಿ ವರ್ತನೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆರ್ ವಿ ದೇಶಪಾಂಡೆ ಅವರೇ ರಾಧಾ ಹಿರೇಗೌಡರವ್ರು ಕೇಳಿದಂಥ ಪ್ರಶ್ನೆಗೆ ನೀವು ಸರಿಯಾದ ರೀತಿಯಲ್ಲಿ ಅಂಕಿ ಸಂಖ್ಯೆಯನ್ನು ಕೊಟ್ಟು ಉತ್ತರ ಹೇಳಬೇಕಾಗಿತ್ತು. ಒಂದು ಕಾಲ ಇತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದ್ದಿಲ್ಲ. ಅಂಥ ಸಂದರ್ಭದ ಒಳಗೆ ಬಾಣಂತಿ ಸಾವುಗಳಾಗ್ತಾ ಇದ್ವು, ಬೇರೆ ಬೇರೆ ಸಾವುಗಳೆಲ್ಲ ಆಗ್ತಾ ಇದ್ವು. ಆದರೆ ಈಗ ಜನ ದುಪ್ಪಟ್ಟು ಟ್ಯಾಕ್ಸ್ ಕೊಡ್ಲತ್ತಾರೆ. ನಿಮ್ಗೆ GST ಅದ. ನಮ್ಮ ಹಣ, ಜನತೆಯ ಹಣ ನಿಂಬಲ್ಲಿ ಅದ. ನಿಂಬಲ್ಲಿ ಹಣ ಇದ್ದಾಗ ನೀವು ಸರ್ಕಾರಿ ದವಾಖಾನೆಗಳನ್ನು ಮೇಲ್ದರ್ಜೆಗೇರಿಸಬೇಕು, ಅಲ್ಲಿ ಬೆಡ್ಗಳನ್ನು ಇಡಬೇಕು ಮತ್ತು ಬಸುರಿಯರನ್ನ, ಬಾಣಂತಿಯರನ್ನ ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಔಷಧೋಪಚಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಎಲ್ಲವನ್ನು ಕೊಡಬೇಕಾಗಿದ್ದು ನಿಮ್ಮ ಕರ್ತವ್ಯ ಅಲ್ಲೇನೋ? ಆರ್ ವಿ ದೇಶಪಾಂಡೆ ಅವರೇ, ನಿಮ್ಮ ಮನೆಯೊಳಗೆ ಒಂದು ವೇಳೆ ಯಾರಾದರೂ ಒಬ್ಬ ಮಹಿಳೆದು ಈ ರೀತಿಯ ಪ್ರಸವ ಸಂದರ್ಭದಲ್ಲಿ ನೀವು ಇದೇ ಮಾತು ಹೇಳ್ತೀರಾ? ನನಗೆ ಗೊತ್ತಿಲ್ಲ. ನೀವು ಅಮಾನವೀಯ ಇದ್ದೀರಿ, ನೀವು ಇದೇ ಮಾತು ಹೇಳ್ಬೋದು. ರಾಧಾ ಹಿರೇಗೌಡರು ಕೇಳಿದ ಪ್ರಶ್ನೆಗೆ ನೀವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋದನ್ನು ಬಿಟ್ಟು ಇಷ್ಟೊಂದು ಧೃಷ್ಟತೆಯಿಂದ, ಅಮಾನವೀಯತೆಯಿಂದ ಉತ್ತರ ಕೊಡ್ತೀರಿ. ಕೆಲವು ಮೀಡಿಯಾಗಳಿದ್ದಾವೆ ಸ್ವಲ್ಪ ಸೂಕ್ಷ್ಮತೆಯಿಂದ ಜನತೆಯ ಪರವಾಗಿ ಆಲೋಚನೆ ಮಾಡುವಂಥ ಮೀಡಿಯಾಗಳಿದ್ದಾರೆ. ಅಟ್ಲೀಸ್ಟ್ ಅಂಥ ಮೀಡಿಯಾಗಳಿಗಾದರೂ ನೀವು ಮಾನವೀಯತೆಯಿಂದ ಉತ್ತರಿಸಬೇಕಾಗಿದ್ದು, ಜವಾಬ್ದಾರಿಯಿಂದ ಉತ್ತರಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ ಅಲ್ಲೇನು? ನೀವು ಜನತೆಯ ಸೇವಕರು, ನೀವು ಸರ್ವಾಧಿಕಾರಿಗಳಲ್ಲ. ನಮಸ್ಕಾರ. ಹಿರಿಯ ರಾಜಕಾರಣಿಗಳಾದ ಆರ್ ವಿ ದೇಶಪಾಂಡೆ ಅವರ ಏನು ಒಂದು ಹೆಣ್ಮಗಳಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ, ಅದು ಬಹಳ ತೀವ್ರವಾಗಿ ಖಂಡನೆ ಮಾಡ್ತೀವಿ. 40 ವರ್ಷದ ರಾಜಕೀಯ ಅನುಭವ ಇರುವ ಹಿರಿಯ ರಾಜಕಾರಣಿಗಳಾಗಿರೋರು ಇವರು. ಆ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಹೇಳ್ತೀವಿ. 40 ವರ್ಷ ಆದ್ರೂ ಅಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ. ಆ ಆಸ್ಪತ್ರೆಯನ್ನು ಯಾವಾಗ ನೀವು ಕಟ್ಟಿಸ್ತೀರಿ ಅಂತ ಕೇಳಿದ್ದಕ್ಕೆ ಆರ್ ವಿ ದೇಶಪಾಂಡೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅದು ನಮ್ಗೆ ಹೇಳೋಕ್ಕೂ ನಾಚಿಕೆ ಆಗುತ್ತೆ. ಇಷ್ಟು ಹಿರಿಯರಾದವರು, ಇಷ್ಟು ಅನುಭವಿಸಿದರು ಹೆಣ್ಮಕ್ಳಿಗೆ ಈ ಥರ ಮಾತಾಡ್ತಾರೆ ಅಂತಂದರೆ ಭಾಳ ಒಂದು ನೋವು ತರುವ ಸಂಗತಿ. ಇದು ಆ ಮಹಿಳೆಗಷ್ಟೇ ಅಲ್ಲ, ಇಡೀ ರಾಜ್ಯದ ಮಹಿಳೆಗೆ ಇದು ಅವಮಾನ ಮಾಡ್ದಂಗಾಗಿದೆ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಮೊನ್ನೆ ಆರ್ ವಿ ದೇಶಪಾಂಡೆ ಶಾಸಕರು, ಕಾಂಗ್ರೆಸ್ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಒಬ್ಬರು ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಹೆರಿಗೆಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದಾಗ, ನಿಮ್ಮದು ಹೆರಿಗೆ ಇದ್ರೆ ಹೇಳಿ ಅಮ್ಮ ನಾವು ಮಾಡಿಸ್ತೀವಿ ಅಂತ ಒಂದು ತುಚ್ಛ ನುಡಿಯನ್ನು ನುಡಿದಿದ್ದಾರೆ. ಒಂದು ಹೆಣ್ಣು ಮಕ್ಕಳ ಬಗ್ಗೆ ಇವರಿಗೆ ಗೌರವ ಇಲ್ಲದಂತಾಗಿದೆ.
ಮತ್ತೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರಿಗೆ ಹೆರಿಗೆ ಆಗ್ಬೇಕನ್ನೋ ಒಂದು ಮನೋಭಾವನೆಯಿಂದ ಮಾತಾಡ್ತಾರೆ ಅಂತ ಈ ಶಾಸಕರಿಗೆ ಏನಂತ ನಾವು ಮಾತಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆರಿಗೆಗೆ ಒಳಪಟ್ಟಿರುವ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಅವ್ರಿಗೆ ಗಮನಕ್ಕಿಲ್ಲ. ಯಾರು ಪ್ರಶ್ನೆ ಕೇಳಕ್ ಹೋಗ್ತಾರೆ ಅವ್ರಿಗೆ ಹೆರಿಗೆ ಆಗ್ಲಿ ಅನ್ನೋ ಮನೋಭಾವನೆ ಒಂದು ಇಟ್ಕೊಂಡು ಆ ಯಪ್ಪ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಆ ಯಪ್ಪನ ಮನೆಯಲ್ಲಿ ಇವಾಗ ಹೆರಿಗೆ ಆಗೋರು ಯಾರು ಇಲ್ವಂತೆ ಕಾಣಿಸುತ್ತೆ. ಬಟ್ ಹೆರಿಗೆ ಆಗೋರು ಯಾರಾದ್ರೂ ಇದ್ರೆ ಆ ನೋವು ಆ ಯಪ್ಪನಿಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಈಗ ಆಲ್ರೆಡಿ ಅವನಿಗೆ ಇಳಿ ವಯಸ್ಸಾಗಿದೆ. ಕಾಡು ಬಾ ಅನ್ನತ್ತೆ ನಾಡು ಹೋಗು ಅನ್ನುತ್ತೆ. ಇವಾಗ ಅವನ 10ನೇ ಭಾಗ ಸೇರಿಸಂತ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಒಂದು ತಮ್ಮ ಒಂದು MLA ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದು ಈ ತರ ಜನರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡ್ತಕ್ಕಿರ್ತಂತ ಆರ್ ವಿ ದೇಶಪಾಂಡೆ ಸರ್ ಅವರಿಗೆ ನಾವೇನು ಹೇಳಕ್ಕಾಗಲ್ಲ. ಬಟ್ ಹೆಣ್ಣು ಮಕ್ಕಳಿಗೆ ಮೊದಲು ಗೌರವವನ್ನು ಕೊಡೋದು ಕಲಿಯಲಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂತ ರಾಜ್ಯ ಒಂದು ದಿಟ್ಟ ಪತ್ರಕರ್ತೆ ಅವರಿಗೆ ಈ ತರ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿರುವಾಗ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಂತ ಈಗಿನ ಸರ್ಕಾರಕ್ಕೆ ನಾವು ತಿಳಿಸ್ಬೇಕಾಗಿಲ್ಲ. ಈಗಿನ ಸರ್ಕಾರ ಇರೋದೇ ಹಂಗೆ. ನಾವು ಮುಂದೆ ಏನು ಹೇಳಕ್ಕಾಗಲ್ಲ. ಮುಂದೆ ಆ ಪತ್ರಕರ್ತರಿಗೆ ಅವರು ಕ್ಷಮೆ ಯಾಚಿಸಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಆ ಒಂದು ಕ್ಷೇತ್ರದಲ್ಲಿ ತಾವು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬಂದು ಎಲ್ಲ ಹೆಣ್ಮಕ್ಳಿಗೆ ಒಂದು ಕ್ಷಮೆ ಕೇಳಬೇಕು. ಆರ್ ವಿ ದೇಶಪಾಂಡೆ ಶಾಸಕರು ಇವತ್ತಿನ ದಿವಸ ಏನು ಒಬ್ಬ ಮಾಧ್ಯಮ ಸಹೋದರಿಯರು ಏನು ಉತ್ತರ ಕರ್ನಾಟಕದಲ್ಲ ನಡೆತಕ್ಕಂಥವ ಏನು ಹೆರಿಗೆ ಆಸ್ಪತ್ರೆಗಳ ವಿಷಯ ಬಗ್ಗೆ ಅವರಿಗೆ ಒಂದು ಪ್ರಶ್ನೆ ಕೇಳಿದಾಗ ಇವತ್ತಿನ ದಿವಸ ಈ ಆರ್ ವಿ ದೇಶಪಾಂಡೆ ಶಾಸಕ ಅನ್ನೋಕ್ಕಿಂತ ಮುಂಚೆ ನಾಲಾಯಕ್ ಶಾಸಕ ಅಂತ ಹೇಳಕ್ಕೆ ಇವತ್ತಿನ ದಿವಸ ಇಚ್ಛೆ ಪಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರು ಏನು ಜನರಿಗೋಸ್ಕರ ಸಾಕಷ್ಟು ತಮ್ಮ ಕೆಲಸವನ್ನ ಬಿಟ್ಟು ತಮ್ಮ ಸಂಸಾರ ಬಿಟ್ಟು ಇವತ್ತಿನ ದಿವಸ ಕೆಲಸ ಮಾಡತ್ತಾರ. ಅಂತ ಮಾಧ್ಯಮ ಮಿತ್ರರಿಗೆ ಇವತ್ತಿನ ದಿವಸ ಅಗೌರವ ತೋರುವಂತ ಕೆಲಸಕ್ಕೆ ಕೈ ಹಾಕಿದಾರ. ಏನು ಮಾಧ್ಯಮ ಸಹೋದರಿಗೆ ಏನು ಉತ್ತರ ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಿಗೆ ಸಮಸ್ಯೆ ಇದ್ದು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳಿದಾಗ ಆ ನಾಲಾಯಕ್ ಶಾಸಕ ಏನಾಗ್ತಾನಪ್ಪ ಅಂದ್ರ ನಿನ್ನ ಏನು ಹೆರಿಗೆ ಮಾಡಿಸ್ತೀನಮ್ಮ ಅಂತ ಹೇಳೋ ಒಂದು ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಒಂದು ಅವಮಾನ ಆಗೋ ರೀತಿಯಲ್ಲಿ ನಡೆದುಕೊಂಡನ. ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ಎಲ್ಲ ಸಂಘಟನೆಗಿಂತ ಎಲ್ಲಾ ಜನರು ಇವತ್ತೊಂದು ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ತಕ್ಷಣ ಈ ಮಾತು ಹಿಂಪಡಬೇಕು, ಕ್ಷಮೆ ಕೇಳಬೇಕು. ಇವತ್ತಿನ ದಿವಸ ಇಲ್ಲದೆ ಹೋದಲ್ಲಿ ಇಡೀ ನಮ್ಮ ಸಮಾಜ ಮಹಿಳೆಯರಾಗಿರ್ಬೋದು, ದಿವಸ ಯುವಕರಾಗಿರ್ಬೋದು, ರೋಡಿಗಿಳಿದು ಇವರ ಪ್ರತಿಕೃತಿ ದಹನ ಮಾಡುವ ಮೂಲಕ ಈ ಒಂದು ಆಕ್ರೋಶವನ್ನು ನಾವು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತೀವಿ.